ಹೆಲೋ ಸ್ನೇಹಿತರೆ ನಾನು ಈ ದಿನ ನಿಮಗೆ ಫೇಶಿಯಲ್ ಅನ್ವಾಂಟೆಡ್ ಹೇರ್ ಅಂದರೆ ಮುಖದಲ್ಲಿನ ಬೇಡವಾದ ಕೂದಲನ್ನು ಹೋಗಲಾಡಿಸೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರಿಗೆ ತುಟಿಯ ಮೇಲ್ಭಾಗದಲ್ಲಾಗಿರ್ಬೋದು, ಗಲ್ಲ ಅಂದರೆ ಚಿನ್ನ ಹತ್ರ ಆಗಿರ್ಬೋದು, ಬೇಡವಾದ ಕೂದಲು ಜಾಸ್ತಿ ಇರುತ್ತೋ, ಸೊ ಅಂಥವ್ರಿಗೆ ನಾನು ಈ ದಿನ ನಿಮಗೆ ಒಂದೊಳ್ಳೆ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಶಾಶ್ವತವಾಗಿ ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ತೀನಿ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಗೋಧಿ ಹಿಟ್ಟು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ. ಯಾಕೆ ಅನ್ನೋದಾದರೆ ನಮಗೆ ಈ ಒಂದು ಹೋಮ್ ರೆಮಿಡಿ ತುಂಬ ಗಟ್ಟಿಯಾಗಿ ರೆಡಿ ಆಗಬೇಕು. ಸೊ ಆ ಕಾರಣಕ್ಕಾಗಿ ಆದಷ್ಟು ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿ. ಸೊ ನೀವು ಗೋಧಿ ಹಿಟ್ಟನ್ನು ಎಷ್ಟು ತೆಗೆದುಕೊಂಡಿರ್ತೀರೋ ಅದರ ಅರ್ಧದಷ್ಟು ಅಂದರೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಸ್ತೂರಿ ಅರಿಶಿನವನ್ನು ಯೂಸ್ ಮಾಡ್ತಿದ್ದೀನಿ. ಕಸ್ತೂರಿ ಅರಿಶಿನ ಬಂದು ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್, ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಕಸ್ತೂರಿ ಅರಿಶಿನ ಬಂದು ಮೇಯ್ನಾಗಿ ಬೇಡವಾದ ಕೂದಲನ್ನು ಶಾಶ್ವತವಾಗಿ ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಆ ಒಂದು ಜಾಗದಲ್ಲಿ ಮತ್ತೆ ಆ ಒಂದು ಬೇಡವಾದ ಕೂದಲು ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಒಂದು ಚಿಟಿಕೆ ಆಗೋಷ್ಟು ಪುಡಿ ಉಪ್ಪನ್ನು ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ, ಅಂದರೆ ಟೇಬಲ್ ಸಾಲ್ಟ್. ಇದು ಹಾಕುವಂತಹ ಮೇನ್ ರೀಸನ್ ಬಂದು ಬೇಗನೆ ಆ ಒಂದು ಕೂದಲು ಹೋಗಲಿ, ಅಂದರೆ ಬೇಡವಾದ ಕೂದಲು ಹೋಗಲಿ ಅಂತ, ಮತ್ತು ಆ ಒಂದು ಜಾಗವನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ, ಮತ್ತು ಆ ಒಂದು ಜಾಗದಲ್ಲಿ ಮತ್ತು ಆ ಒಂದು ಕೂದಲು ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಮೊದಲನೇದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಚೆನ್ನಾಗಿ ಬೇರಿಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಸಂಪೂರ್ಣವಾಗಿ ಹಸಿ ಆಕಳಿನ ಹಾಲನ್ನು ಯೂಸ್ ಮಾಡಿ ತುಂಬ ಗಟ್ಟಿಯಾಗಿ ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ನಿಮ್ದೇನಾದರೂ ಆಯಿಲಿ ಸ್ಕಿನ್ ಇತ್ತು ಅನ್ನೋದಾದರೆ ನೀವು ಆದಷ್ಟು ರೋಸ್ ವಾಟರ್, ಇಲ್ಲ ಅನ್ನೋದಾದರೆ ನಾರ್ಮಲ್ ಕುಡಿಯುವಂತಹ ನೀರನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಅನ್ನೋದಾದರೆ ದೋಸೆ ಬ್ಯಾಟರ್ ಮತ್ತು ಇಡ್ಲಿ ಬ್ಯಾಟರ್ಗಿಂತ ತುಂಬ ಗಟ್ಟಿಯಾಗಿ ಬರಬೇಕು. ಯಾಕೆ ಅನ್ನೋದಾದರೆ ಇದನ್ನು ನೀವು ಈ ಒಂದು ಪೇಸ್ಟ್ನ ಅಥವಾ ಈ ಒಂದು ಮಿಶ್ರಣವನ್ನು ರೆಡಿ ಮಾಡಿ ಮುಖಕ್ಕೆ ಹಚ್ಚಿ ಅದನ್ನು ವಾಶ್ ಮಾಡೋದಲ್ಲ, ಅದನ್ನು ರಬ್ ಮಾಡಬೇಕಾಗತ್ತೆ, ಅಂದರೆ ಉಜ್ಜಬೇಕಾಗತ್ತೆ. ಉಜ್ಜೋದ್ರಿಂದ ಏನಾಗುತ್ತೆ ಅನ್ನೋದಾದರೆ ಆ ಒಂದು ಬೇಡವಾದ ಕೂದಲು ಅನ್ನೋದು ಬುಡದ ಸಮೇತ ಕಿತ್ತು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನೋಡಿ, ಈ ಪ್ರಮಾಣದಲ್ಲಿ ನೀವು ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಬೇಕು. ಸ್ಪೂನ್ಗೆ ನೋಡ್ಬೋದು, ಈ ರೀತಿಯಾಗಿ ಎತ್ತಿದ ನಂತರ ಈ ರೀತಿಯಾಗಿ ಕೆಳಗಡೆ ಬೀಳಬಾರ್ದು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ ಒಂದು ಹೋಮ್ ರೆಮಿಡಿ ರೆಡಿ ಆಗಿದೆ ಅಲ್ವಾ, ಇದನ್ನು ಯಾವ ರೀತಿಯಪ್ಪ ಫೇಸ್ಗೆ ಹಚ್ಚೋದು ಅನ್ನೋದಾದರೆ, ಇದನ್ನು ಮುಖಕ್ಕೆ ಹಚ್ಚೋದಕ್ಕಿಂತ ಮುಂಚೆ ಮುಖವನ್ನು ಕ್ಲೀನಾಗಿ ನೀವು ಯೂಸ್ ಮಾಡುವಂಥ ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಈ ಒಂದು ಮಿಶ್ರಣವನ್ನು ಎಲ್ಲೆಲ್ಲಿ ಬೇಡವಾದ ಕೂದಲಿರುತ್ತೋ, ಅಂದರೆ ತುಟಿಯ ಮೇಲ್ಭಾಗದಲ್ಲಾಗಿರ್ಬೋದು, ಕೆನ್ನೆಯ ಮೇಲೆ, ಗಲ್ಲದ ಮೇಲೆ, ಅಲ್ಲಿ ಮಾತ್ರ ಗಟ್ಟಿಯಾಗಿ ಹಚ್ಕೊಳ್ಳಿ. ಗಟ್ಟಿಯಾಗಿ ಹಚ್ಚಿದ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಡಿ. ಯಾಕೆ ಅನ್ನೋದಾದರೆ ನೀವು ಗಟ್ಟಿಯಾಗಿ ತಿಕ್ಕಾಗಿ ನೀವು ಅಪ್ಲೈ ಮಾಡಿರ್ತೀರ. ಸೊ ಆ ರೀಸನ್ಗೆ ಒಣಗೋದು ಸ್ವಲ್ಪ ಕಷ್ಟ. ಆ ರೀಸನ್ಗೆ ನೀವು ಆದಷ್ಟು ಒಂದು 25ರಿಂದ 30 ನಿಮಿಷಗಳ ಕಾಲ ಆದಷ್ಟು ಫ್ಯಾನ್ ಕೆಳಗಡೆ ಆಗಿರ್ಬೋದು, ಇಲ್ಲ ಅನ್ನೋದಾದರೆ ಬಿಸಿಲಿಗೆ ಹೋಗೋದ್ರ ಮೂಲಕ ಬೇಗ ಒಣಗಿಸ್ಕೊಳ್ಳಿ. ಒಣಗಿದಾದ ನಂತರ ನೀವು ಅದನ್ನು ರಬ್ ಮಾಡಬೇಕಾಗತ್ತೆ, ಕೈಯಿಂದ ಉಜ್ಜಬೇಕಾಗತ್ತೆ. ಕೈಯಿಂದ ಕ್ಲೀನಾಗಿ ಉಜ್ಜೋದ್ರಿಂದ ಅದು ಬುಡದ ಸಮೇತ ಕಿತ್ತು ಬರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ವಾಶ್ ಮಾಡಬೇಡಿ. ವಾಶ್ ಮಾಡೋದ್ರಿಂದ ನೀವು ಮಾಡಿದ್ರೂ ಮಾಡದೇ ಇರೋ ರೀತಿ ಆಗುತ್ತೆ, ಅಂದರೆ ಪ್ರಯೋಜನ ಇರೋದಿಲ್ಲ. ಅದು ಬುಡದ ಸಮೇತ ಕಿತ್ತು ಬರೋದಿಲ್ಲ. ನೀವು ರಬ್ ಮಾಡೋದ್ರಿಂದ ಅದು ಬುಡದ ಸಮೇತ ಕಿತ್ತು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಕ್ಲೀನಾಗಿ ರಬ್ ಮಾಡಿದ ನಂತರ ಒಂದ್ಸಲ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಂತರ ಅದ್ರ ಮೇಲೆ ವಾಶ್ ಮಾಡಿದ ನಂತರ ಸ್ವಲ್ಪ ಮನೆಯಲ್ಲಿ ಅಲೋವೆರಾ ಜೆಲ್ ಇದ್ದರೆ ಅಲೋವೆರಾ ಜೆಲ್ ಆಗಿರ್ಬೋದು, ಇಲ್ಲ ಅನ್ನೋದಾದರೆ ನೀವು ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ ಕ್ರೀಮ್ ಆಗಿರ್ಬೋದು, ಇಲ್ಲಾಂದರೆ ಹಾಲಿನ ಕೆನೆ, ಇಲ್ಲ ಅನ್ನೋದಾದರೆ ತೆಂಗಿನೆಣ್ಣೆ, ಇದು ಯಾವುದ್ರಲ್ಲಾದರೂ ಒಂದನ್ನು ಅಪ್ಲೈ ಮಾಡಿಬಿಡಿ. ಯಾಕೆ ಅನ್ನೋದಾದ್ರೆ ರಬ್ ಮಾಡಿರ್ತೀರಲ್ವ, ಸ್ವಲ್ಪ ಉರಿತಾ ಇರುತ್ತೆ. ಸೊ ಆ ರೀಸನ್ಗೆ ಸೊ ಇದೇ ರೀತಿಯಾಗಿ ನೀವು 15ರಿಂದ 20 ದಿನಕ್ಕೆ ಒಮ್ಮೆ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡ್ತಾ ಬಂದರೆ, ಏನಿಲ್ಲ ಅನ್ನೋದಾದರೆ ಒಂದು 3 ಮಂತ್ಸ್ ಇದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದ್ರಿಂದ ಆ ಒಂದು ಬೇಡವಾದ ಕೂದಲು ಅನ್ನೋದು ಶಾಶ್ವತವಾಗಿ ರಿಮೂವ್ ಆಗುತ್ತೆ, ಅಂದರೆ
ಹೋಗ್ಲಾಡಿಸುತ್ತೆ ಮತ್ತು ಆ ಒಂದು ಜಾಗದಲ್ಲಿ ಆ ಒಂದು ಕೂದಲು ಅನ್ನೋದು ಸಹ ಕೂಡ ಬರೋದಿಲ್ಲ. ಆದರೆ ತುಂಬ ಜನಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿರ್ಬೋದು, ಮತ್ತು ಅವರ ವಂಶದಲ್ಲಿ ಯಾರಿಗಾದ್ರೂ ಅನುವಂಶೀಯವಾಗಿ ಸಹ ಕೂಡ ಬರುತ್ತೆ, ಅಂದರೆ ಅವ್ರ ತಾಯಂದ್ರಿಗಾಗಿರ್ಬೋದು, ಅಜ್ಜಿಯಂದ್ರಿಗಾಗಿದ್ರೆ ಸೊ ಆ ರೀತಿಯಾಗಿ ಸಹ ಕೂಡ ಕುಟುಂಬದಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಈಗ ತಿನ್ನುವಂತಹ ಆಹಾರ ಪದ್ಧತಿಯಿಂದ ಸಹ ಕೂಡ ಈ ಒಂದು ಸಮಸ್ಯೆ ಅನ್ನೋದು ಕಾಡ್ತಿರುತ್ತೆ. ಸೊ ಈ ಒಂದು ಮೆಥಡ್ನ ಫಾಲೋ ಮಾಡಿ 100ಗೆ 200% ನಾನು ಗ್ಯಾರಂಟಿ ಕೊಡ್ತೀನಿ, ನಿಮಗೆ ನಿಮ್ಮ ಮುಖದಲ್ಲಿನ ಬೇಡವಾದ ಕೂದಲು ಅನ್ನೋದು ಶಾಶ್ವತವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.